ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ NEP ಸಿಲೆಬಸ್ಸಲ್ಲಿ BScಗೆ ಅಂಡರ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಕೆಮಿಸ್ಟ್ರಿ ಏನಾದರೂ ನೀವು ಮೇಜರ್ ಸಬ್ಜೆಕ್ಟ್ ಅಂತ ತೊಗೊಂಡಿದ್ರೆ, ಒನ್ ಆಫ್ ದಿ DSc ಸಬ್ಜೆಕ್ಟ್ಸ್ ಅಂತ ತೊಗೊಂಡಿದ್ರೆ, ಸೊ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಏನೇನಿರುತ್ತೆ, ಅಬೌಟ್ ಆ ಕ್ವಶನ್ ಪೇಪರ್ ಪ್ಯಾಟ್ರನ್ ಏನಿರ್ಬೋದು, ಆಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅನ್ನೋದ್ರ ಬಗ್ಗೆ ಈಗ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ 8 ವೀಡಿಯೋನ ಅದ್ರ ಬಗ್ಗೆ ಮಾಡಿದ್ದೀನಿ. 2 ಮಾಡಲ್ ಕ್ವಶನ್ ಪೇಪರ್ಗಳನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಈಗ ನಿಮಗೆ ಆ್ಯಕ್ಚುಲಿ ಸಿಲೆಬಸ್ ಪ್ರಕಾರ 4 ಯೂನಿಟ್ ಇದೆ. 4th ಯೂನಿಟ್ ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಪ್ರತಿಯೊಂದು ಯೂನಿಟ್ಗೂ 23 ಮಾರ್ಕ್ ಕ್ವಶನ್ಸ್ ಕೇಳ್ಬೋದು. 2 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 4 ಮಾರ್ಕ್ಸ್ ಕ್ವಶನ್ ಇರ್ಬೋದು, 5 ಮಾರ್ಕ್ಸು ಮತ್ತು 6 ಮಾರ್ಕ್ಸ್ ಕ್ವಶನ್ಸು ಅವ್ರು ಕೇಳ್ತಾ ಹೋಗ್ಬೋದು. ಸೊ ಆದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಯೂನಿಟ್ 4ಅಲ್ಲಿ ಬರುವಂಥದ್ದು ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಮತ್ತು ಸ್ಯಾಚುರೇಟೆಡ್ ಅಥವಾ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ನೀವು ಓದ್ತಾ ಹೋಗ್ತೀರಾ. ಸೊ ಅದರಲ್ಲಿ 23 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂಥ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಯಾವುದಿದೆ ಅದನ್ನು ನಾನು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ವಿತ್ ದ ಆನ್ಸರ್ಸ್. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಈ ಯೂನಿಟಲ್ಲಿ 23 ಮಾರ್ಕ್ ಕ್ವಶನ್ಸ್ ಇರುತ್ತೆ. ನಿಮ್ಮ ಕ್ವಶನ್ ಪೇಪರ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಇರುತ್ತೆ. ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅದನ್ನು ಹೇಗಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅವರು ಕೊಡ್ಬೋದು. ಹಾಗಾಗಿ ಕಂಪ್ಲೀಟ್ ನಿಮ್ದು ಏನಿದೆಯಲ್ಲ ಅದನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲ, ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ಆಮೇಲೆ 3 ಮಾರ್ಕ್ಸ್ ಕ್ವಶನ್ಸು, ಆಮೇಲೆ 4 ಮಾರ್ಕ್ಸ್ ಕ್ವಶನ್ಸು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ರೈಟ್ ದಿ ಸ್ಟ್ರಕ್ಚರ್ ಆಫ್ 4-methyl 2-pentyne ಅಂತ ಕೇಳಿದ್ದಾರೆ. ಸೊ ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಸ್ಟ್ರಕ್ಚರ್ನ ಬರೀಬೇಕಾಗತ್ತೆ. ಪೆಂಟಾ ಇಸ್ ಅ ರೂಟ್ ವರ್ಡ್, ಹಾಗಾಗಿ 5 ಕಾರ್ಬನ್ ಆಟಮ್ಸ್ ಫಸ್ಟ್ ಬರ್ಕೋಬೇಕಾಗತ್ತೆ. ಅಟ್ ಸೆಕೆಂಡ್ ಕಾರ್ಬನ್ ಆಟಮ್ ನಿಮಗೆ ಟ್ರಿಪಲ್ ಬಾಂಡ್ ಇದೆ, YNE ಇಂದ ಎಂಡ್ ಆಗ್ತಾ ಇದೆ. ಅದಕ್ಕೆ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ನಿಮಗೆ ಟ್ರಿಪಲ್ ಬಾಂಡ್ ಬರ್ತಾ ಇದೆ. 4th ಕಾರ್ಬನ್ ಆಟಮಲ್ಲಿ ನಿಮಗೆ ಮಿಥೈಲ್ ಗ್ರೂಪ್ ಇದೆ. ಹಾಗಾಗಿ ಸ್ಟ್ರಕ್ಚರ್ ಏನಾಗುತ್ತೆ ಅಂತಂದರೆ 4-methyl 2-pentyne ಆಗುತ್ತೆ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಪಾಲಿಫಂಕ್ಷನಲ್ ಗ್ರೂಪ್ನೇ ಕೇಳ್ತಾರೆ ಅವರು. ಸೊ ನೀವು ಅದ್ರ ಪ್ರಕಾರ ನೀವು ನಾಮಕರಣಗಳನ್ನ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್, ಗಿವ್ ಎಕ್ಸಾಂಪಲ್ಸ್ ಅಂತ ಕೇಳ್ತಾ ಇದ್ದಾರೆ. A reagent which can donate a electron pair in a reaction are called as nucleophile. Electron-rich species ಅಂತ ಕರಿತೀವಿ. Either they may carry a neutral charge or they may carry the negative charge. They are going to attack the electron deficient bonds ಜೊತೆಗೆ ಅಟ್ಯಾಕ್ ಮಾಡ್ತವೆ. They are also called as Lewis bases ಅಂತ ಕರಿತವೆ. ಆ ನ್ಯೂಕ್ಲಿಯೋಫೈಲ್ಸ್ ವಿತ್ ನೆಗೆಟಿವ್ಲಿ ಚಾರ್ಜ್ ಇರೋದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ Cl-, Br-, I-, OH-, Cn-, RCH2-. ಇದೆಲ್ಲನೂ ನ್ಯೂಕ್ಲಿಯೋಫೈಲ್ಸ್ಗೆ ಎಕ್ಸಾಂಪಲ್. ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಎಲೆಕ್ಟ್ರಾನ್ ರಿಚ್ ಯಾವಾಗ ಆಗುತ್ತೆ ಅಂದರೆ ವೆನ್ ದೇ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್. ನ್ಯೂಟ್ರಲ್ ಅಂತಂದರೆ ಅಮೋನಿಯಾ, ಅಮೈನ್ಸು, ವಾಟರು, ಆಲ್ಕೋಹಾಲ್ಸು, ದೀಸ್ ಆರ್ ಎಕ್ಸಾಂಪಲ್ ಫಾರ್ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ಸ್. ಅದೇ ಥರ ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್, ಗಿವನ್ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. 2 ಮಾರ್ಕ್ ಇದೆ ಅಂತಂದರೆ ಎಲೆಕ್ಟ್ರೋಫೈಲ್ ಅನ್ನೋದಕ್ಕೆ 1 ಮಾರ್ಕು, ಎಕ್ಸಾಂಪಲ್ ಹೇಳೋದಕ್ಕೆ 1 ಮಾರ್ಕು. ನಾನು ಇಲ್ಲಿ ಹೇಳಿದಾಗ ತೀರಾ ಪ್ರಿಸೈಸಾಗಿ ಆನ್ಸರ್ ಕೊಡೋಲ್ಲ, ಸ್ವಲ್ಪ ಜಾಸ್ತಿನೂ ಕೊಟ್ಟಿರ್ತೀನಿ. ಯಾಕೆ ಅಂತಂದರೆ ನೀವು ಬರೀಬೇಕಾದ್ರೆ ಮಿಸ್ ಮಾಡ್ಕೊಳ್ತೀರಾ. ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಶೀಸ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ದೇ ಗೋಯಿಂಗ್ ಟು ಅಟ್ಯಾಕ್ ದಿ ಎಲೆಕ್ಟ್ರಾನ್ ಅಟ್ಯಾಕ್ಡ್ ಬೈ ದಿ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಐದರ್ ದೇ ಮೇ ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್ ಆರ್ ದೇ ಮೇ ಕ್ಯಾರಿ ದಿ ನ್ಯೂಟ್ರಲ್ ಚಾರ್ಜ್. ಸೊ ಅದಕ್ಕೆ ಲೂಬಿಸ್ ಆಸಿಡ್ಸ್ ಅಂತ ಕರೀತಾರೆ. ದೇ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಅಡಿಷನ್ ರಿಯಾಕ್ಷನ್ಸಲ್ಲಿ ಎಲೆಕ್ಟ್ರೋಫೈಲ್ಸು ಇನ್ವಾಲ್ವ್ ಆಗಿರ್ತವೆ. ಪಾಸಿಟಿವ್ಲಿ ಚಾರ್ಜ್ ಇರೋದಾದರೆ H+, Cl+, Br+, I+, NO2+, CH3+, RNH2+, SO3H+, ಇದೆಲ್ಲನೂ ಪಾಸಿಟಿವ್ಲಿ ಚಾರ್ಜ್ಡು. ಅದೇ ಥರ ನ್ಯೂಟ್ರಲ್ ಅಂತಂದರೆ AlCl3, BF3, SO3, FeCl3. ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದಷ್ಟು ಕೊಟ್ಬಿಟ್ಟು ಯು ಕ್ಲಾಸಿಫೈ ದೆಮ್ ಆ್ಯಸ್ ಎಲೆಕ್ಟ್ರೋಫೈಲ್ಸ್ ಆರ್ ನ್ಯೂಕ್ಲಿಯೋಫೈಲ್ಸ್ ಅಂತ ಕೇಳ್ತಾರೆ. ಚಾರ್ಜ್ ಇದ್ದರೆ ಈಸಿಯಾಗಿ ಹೇಳ್ತೀರಾ ಯಾವುದು ಎಲೆಕ್ಟ್ರೋಫೈಲು ಯಾವುದು ನ್ಯೂಕ್ಲಿಯೋಫೈಲ್ ಅಂತ. ಎಲೆಕ್ಟ್ರೋಫೈಲ್ಸ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ, ನ್ಯೂಕ್ಲಿಯೋಫೈಲ್ಸ್ ಅಂದರೆ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ನ್ಯೂಟ್ರಲ್ ಇದ್ದಾಗ ನೀವು ಕೇರ್ಫುಲ್ಲಾಗಿ ಅದನ್ನು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತಾ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡುತ್ತಾ ಅನ್ನೋದು ಬೇಸಿಸ್ ಮೇಲೆ ನೀವಲ್ಲಿ ಹೇಳಲಾಗುತ್ತೆ. ನೆಕ್ಸ್ಟ್ ಅದೇ ಈ ಥರ ಕ್ಲಾಸಿಫೈ ದಿ ಫಾಲೋಯಿಂಗ್ ಇಂಟು ಎಲೆಕ್ಟ್ರೋಫೈಲ್ಸ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳಿದ್ದಾರೆ. 4 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾನು ಮುಂಚೆನೇ ಹೇಳಿದಾಗ ಪಾಸಿಟಿವ್ಲಿ ಚಾರ್ಜ್ ಇರೋದ್ರೆ ಎಲೆಕ್ಟ್ರೋಫೈಲ್ಸ್, ನೆಗೆಟಿವ್ಲಿ ಚಾರ್ಜ್ ಇರೋದನ್ನ ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಅದನ್ನು ನೀವು ಹೇಳ್ತೀರಾ. ಎಲೆಕ್ಟ್ರಾನ್ ಡಿಫಿಷಿಯೆಂಟು ಎಲೆಕ್ಟ್ರಾನ್
ರಿಚ್ ವಿತೌಟ್ ಚಾರ್ಜ್ ಅದನ್ನು ನೀವು ಕೇರ್ಫುಲ್ ಆಗಿ ಮಾಡಿಕೊಂಡು ಬರಿಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಈಸ್ ಹೋಮೋಲಿಟಿಕ್ ಕ್ಲೀವೇಜ್ ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ಅಥವಾ ಇದನ್ನ ಈ ಕ್ವಶನ್ ಕೇಳಿದ್ರೆ ವಾಟ್ ಆರ್ ಫ್ರೀ ರಾಡಿಕಲ್ಸ್, ಹೌ ದೇ ಆರ್ ಜನರೇಟೆಡ್ ಅಂತಲೂ ಕೇಳ್ಬೋದು. ಸೇಮ್ ಕ್ವಶನ್ನೇ ಅಂದರೆ ಈಕ್ವಲ್ ಆಗಿ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಕ್ಲಿವೇಜ್ ಆಫ್ ದಿ ಬಾಂಡ್, ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಡಿಸೋಸಿಯೇಷನ್ ಆಫ್ ಎ ಬಾಂಡ್ ಟೇಕ್ಸ್ ಪ್ಲೇಸ್ ಈಕ್ವಲ್ ಆಗಿ ಡಿವೈಡ್ ಆಗ್ತಾ ಇದ್ರೆ ಈಚ್ ಒನ್ ಆಫ್ ದೆಮ್ ದೇ ಗೋಯಿಂಗ್ ಟು ಗೆಟ್ 1 ಎಲೆಕ್ಟ್ರಾನ್ ಇತ್ತು ಅಂತಂದರೆ ಆವಾಗ ಅದನ್ನ ಏನಂತ ಕರಿತೀವಿ, ಹೋಮೋಲಿಟಿಕ್ ಕ್ಲಿವೇಜ್ ಅಂತ ಕರಿತೀವಿ. ಆವಾಗ ಏನು ಪ್ರಾಡಕ್ಟ್ ಬರುತ್ತಲ್ಲ ಆ ಪ್ರಾಡಕ್ಟ್ಗೆ ನಾವೇನಂತ ಕರಿತೀವಿ ಅಂತಂದರೆ ಫ್ರೀ ರ್ಯಾಡಿಕಲ್ಸ್ ಅಂತ ಕರೀತಾರೆ. ಇದೇ ಕ್ವಶನ್ ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್, ಹೌ ದೇ ಆರ್ ಜನರೇಟೆಡ್ ಅಂತ ಕೇಳ್ಬೋದು. ಫ್ರೀ ರ್ಯಾಡಿಕಲ್ಸ್ ಆರ್ ಫಾರ್ಮ್ಡ್ ಡ್ಯೂ ಟು ದಿ ಹೋಮೋ ಕ್ಲಿವೇಜ್ ಅಂತ ನೀವು ಹೇಳಬೇಕಾಗುತ್ತೆ. ಎಕ್ಸಾಂಪಲ್ ತೊಗೊಂಡ್ರೆ ಕ್ಲೋರಿನ್ ಮಾಲಿಕ್ಯೂಲ್ನ ತೊಗೊಳ್ತಾ ಇದ್ವಿ. ಅದು ನಾನು homolytic cleavage generally takes place in presence of the thermal energy ಬೇಕಾಗುತ್ತೆ, ಇಲ್ಲಾಂದರೆ ಫೋಟೋಲಿಟಿಕ್ ಎನರ್ಜಿ ಬೇಕಾಗುತ್ತೆ, ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಬೇಕಾಗುತ್ತೆ. ಸೊ ಫೋಟೋಕೆಮಿಕಲ್ ರಿಯಾಕ್ಷನ್ ಆದಾಗ ಅದೇನಾಗುತ್ತೆ, ಡಿವೈಡ್ ಆಗಿಬಿಟ್ಟು ಈಕ್ವಲ್ ಆಗಿ ಡಿವೈಡ್ ಆಗಿಬಿಟ್ಟು ಫ್ರೀ ರ್ಯಾಡಿಕಲ್ ಜನರೇಟ್ ಆಗುತ್ತೆ. ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಜನರೇಟ್ ಆಗುತ್ತೆ. ಇಂಥದಕ್ಕೆ ನಾವು ಹೋಮೋಲಿಟಿಕ್ ಕ್ಲಿವೇಜ್ ಅಂತ ಕರಿತೀವಿ. ಬರೋ ಪ್ರಾಡಕ್ಟ್ಗೆ ನಾವು ಕಲ್ಸ್ ಅಂತ ನಾವು ಹೇಳ್ತೀವಿ. ದ ಟೂ ಮಾಲಿಕ್ಯುಲರ್ ಫ್ರಾಗ್ಮೆಂಟ್ obtained as a result of homolytic fusion carry an odd electron each and they are called as free radicals. The molecules which are non-polar generally undergo homolytic cleavage. Polar ಇರೋದಾಗಲ್ಲ, non-polar ಇರೋದಾಗತ್ತೆ. The reaction takes place through free radical very rapidly. Vapor phase ಅಲ್ಲೂ ಆಗ್ಬೋದು. These reactions are initiated by light, heat and organic peroxides. ಸೊ ಅವ್ರು ಏನು ಕೇಳಿದರೆ ನೀವು ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡಿ, ಇಲ್ಲೊಂದು ಸ್ವಲ್ಪ ನಾನು ಜಾಸ್ತಿ ಕೊಟ್ಟಿರ್ತೀನಿ. ವಾಟ್ ಆರ್ ಹೆಟ್ರೋಲಿಟಿಕ್ ಕ್ಲಿವೇಜ್ ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಅನ್ಈಕ್ವಲ್ ಆಗಿ ಕೋಲ್ ಆ್ಯಂಡ್ ಬಾಂಡ್ ಏನಾದರೂ ಕ್ಲೀವ್ ಆಗ್ತಾ ಇದ್ರೆ, ಡಿಸೋಸಿಯೇಷನ್ ಆಗ್ತಾ ಇದ್ರೆ, ಫ್ಯೂಷನ್ ಆಗ್ತಾ ಇದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಲಿಟಿಕ್. ಆಸ್ ದ ನೇಮ್ ಇಂಡಿಕೇಟ್ಸ್ ಇಟ್ ಈಸ್ ನಾಟ್ ಯೂನಿಫಾರ್ಮ್, ಇಟ್ ಈಸ್ ಅನ್ಈಕ್ವಲಿ ಡಿವೈಡ್ ಆಗ್ತಾ ಇದ್ರೆ ಅಂಥದಕ್ಕೆ ನಾವು ಹೆಟ್ರೋಲಿಟಿಕ್ ಕ್ಲಿವೇಜ್ ಅಂತ ಕರಿತೀವಿ. ಆವಾಗ ಹೆಟ್ರೋಲಿಟಿಕ್ ಕ್ಲಿವೇಜ್ ಲೀಡ್ಸ್ ಟು ಅಯಾನ್ಸ್. ಪಾಸಿಟಿವ್ಲಿ ಚಾರ್ಜ್ ಆದರೆ ಕೆಟಿಯಾನ್ ಅಂತ ಹೇಳ್ತೀವಿ, ನೆಗೆಟಿವ್ಲಿ ಚಾರ್ಜ್ ಆದರೆ ಅನಯಾನ್ ಅಂತ ನಾವು ಹೇಳ್ತೀವಿ. ಸೊ ಅದ್ರ ಪ್ರಕಾರ ನೀವೇನು ಮಾಡ್ಕೋಬೇಕಾಗತ್ತೆ, ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ದ ಟೂ ಫ್ರಾಗ್ಮೆಂಟ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಆರ್ ಕಾಲ್ಡ್ as ions. ಪಾಸಿಟಿವ್ ಚಾರ್ಜ್ ಇದಕ್ಕೆ ಕೆಟಿಯಾನ್ ಅಂತ ಹೇಳ್ತಾರೆ, ನೆಗೆಟಿವ್ ಚಾರ್ಜ್ ಇದಕ್ಕೆ ಅನಯಾನ್ ಅಂತ ಹೇಳ್ತಾರೆ. ಪೋಲಾರ್ ಮಾಲಿಕ್ಯೂಲ್ಸ್ ದೇ ಆರ್ ಜನರಲಿ ಅಂಡರ್ಗೋ ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗುತ್ತೆ. ಆಮೇಲೆ ಆರ್ಗ್ಯಾನಿಕ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಸೊಲ್ಯೂಷನಲ್ಲಿ ಆಗುತ್ತೆ. ಪೋಲಾರ್ ಸಾಲ್ವೆಂಟ್ ಅಂಡ್ ಕೆಟಲೈಸ್ಡ್ ಬೈ ಪ್ರೆಸೆನ್ಸ್ ಆಫ್ ಅನ್ ಅಯಾನಿಕ್ ಕೆಟಲಿಸ್ಟ್. ಅವು ಇದು ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಇನ್ಫ್ಲೂಯೆನ್ಸ್ ಆಫ್ ಹೈಬ್ರಿಡೈಸೇಷನ್ ಆನ್ ಬಾಂಡ್ ಲೆಂತ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕೇಳ್ತಾ ಇದ್ದಾರೆ. ಗ್ರೇಟರ್ ದಿ ಎಸ್ ಕ್ಯಾರೆಕ್ಟರ್, ಕ್ಲೋಸರ್ ದಿ ಆರ್ಬಿಟಲ್ಸ್. ಸೊ ನಿಮ್ಮದು ಹೈಬ್ರಿಡೈಸೇಷನ್ ಮತ್ತು ಬಾಂಡ್ ಲೆಂತ್ ಅಥವಾ ಬಾಂಡ್ ಆ್ಯಂಗಲ್ ಅಥವಾ ಬಾಂಡ್ ಎನರ್ಜಿ ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ ಡಿಪೆಂಡ್ಸ್ ಅಪಾನ್ ದಿ ಎಸ್ ಕ್ಯಾರೆಕ್ಟರ್. ಹೈಯರ್ ದಿ ಎಸ್ ಕ್ಯಾರೆಕ್ಟರ್ ದ ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ, ಬಾಂಡ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಸಿಂಗಲ್ ಬಾಂಡ್ ತೊಗೊಂಡ್ರೆ, ಆಲ್ಕೇನ್ಸ್ನ ತೊಗೊಂಡ್ರೆ sp3 ಹೈಬ್ರಿಡೈಸೇಷನ್ ಇದೆ, ಎಸ್ ಕ್ಯಾರೆಕ್ಟರು 25% ಇದೆ. ಆಲ್ಕೀನ್ಸ್ನ ತೊಗೊಂಡ್ರೆ ಹೈಬ್ರಿಡೈಸೇಷನ್ sp2 ಇರುತ್ತೆ, ಎಸ್ ಕ್ಯಾರೆಕ್ಟರು 33% ಇರುತ್ತೆ. ಅದೇ ಥರ ನಾನು ಆಲ್ಕೈನ್ಸ್ನ ತೊಗೊಳ್ತೀನಿ, sp ಹೈಬ್ರಿಡೈಸೇಷನ್ ಇದೆ 50% ಇದೆ. ಹಾಗಾಗಿ ಅದರದ್ದು ಬಾಂಡ್ ಲೆಂತು ಚಿಕ್ಕದಾಗಿದೆ. ಶಾರ್ಟ್ ಬಾಂಡ್ ಲೆಂತು ಚಿಕ್ಕದಾಗಿದ್ದಾಗ ಬಾಂಡ್ ಎನರ್ಜಿ ಏನಾಗುತ್ತೆ ಅಥವಾ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಸೊ ಬೋತ್ ಬಾಂಡ್ ಲೆಂತ್ ಆ್ಯಂಡ್ ಬಾಂಡ್ ಎನರ್ಜಿ ಡಿಪೆಂಡ್ಸ್ ಅಪಾನ್ ಹೈಬ್ರಿಡೇಷನ್. ದಟ್ ಇನ್ ಟರ್ನ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್. ಮೆನ್ಷನ್ ದಿ ಹೈಬ್ರಿಡೈಸೇಷನ್ ಶೇಪ್ ಆಫ್ ದಿ ಈಥೀನ್ ಆ್ಯಂಡ್ ಈಥೈನ್ ಅಂತ ಕೇಳ್ತಾ ಇದ್ದಾರೆ. ಒಂದು ಈಥೀನ್ ಅನ್ನೋದು ENE ಇದ್ದರೆ sp2 ಇರುತ್ತೆ, YNE ಇದ್ದರೆ sp ಹೈಬ್ರಿಡೈಸೇಷನ್ ಇರುತ್ತೆ. ಸೊ ಅದರದ್ದು ಶೇಪ್ ಕೇಳ್ಬೋದು ಅಥವಾ ಬಾಂಡ್ ಆ್ಯಂಗಲ್ ಕೇಳ್ಬೋದು, ಬಾಂಡ್ ಲೆಂತ್ನ ಕೇಳ್ಬೋದು. ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಶೇಪ್ ಕೇಳಿದ್ದಾರೆ ಇಲ್ಲಿ. ಶೇಪ್ ಅಂತಂದರೆ ಈಥೀನ್ಗೆ ಅಂದರೆ ಟ್ರಯಾಂಗ್ಯುಲರ್ ಇರುತ್ತೆ. ಈಥೈನ್ ತೊಗೊಂಡ್ರೆ YNE ತೊಗೊಂಡ್ರೆ ಲೀನಿಯರ್ ಇರುತ್ತೆ. ಸೊ ಆ ರೀತಿಯಾಗಿ ನೀವು ಇಲ್ಲಿ ಮಾಡಬೇಕಾಗತ್ತೆ. ಬಿಟ್ವೀನ್ ಕ್ಲೋರೋಆಸ್ಟಿಕ್ ಆ್ಯಸಿಡ್ ಆ್ಯಂಡ್ ಅಸ್ಟಿಕ್ ಆ್ಯಸಿಡ್ ವಿಚ್ ಒನ್ ಇಸ್ ಸ್ಟ್ರಾಂಗರ್ ಆ್ಯಸಿಡ್ ವೈ ಅಂತ ನೋಡಿ. ಈ ಥರ ಕ್ವಶನ್ ಆ್ಯಕ್ಚುಲಿ ಆ್ಯಸ್ ಅ ಟೀಚರ್ ನಾವು ಕೇಳಬಾರ್ದು, ಆಂಬಿಗಿಟಿ ಇರುತ್ತೆ ಅಥವಾ ಸ್ಟೂಡೆಂಟ್ಗೆ ಅಡ್ವಾಂಟೇಜ್ ಆಗುತ್ತೆ. ಬಿಟ್ವೀನ್ ದೀಸ್ ಟು ಅಂತ ಕೇಳಿದಾಗ ಹುಡುಗ ಏನು ಮಾಡ್ಬೋದು ಅಂತಂದರೆ, ಏನು ಗೊತ್ತಿಲ್ಲ, ಉತ್ತರನೇ ಗೊತ್ತಿಲ್ಲ ಅಂತ ಇದಕ್ಕೆ 2 ಮಾರ್ಕ್ ಇದೆ. ಯಾವುದು ಅಂತ ಹೇಳಿದ್ರೆ 1 ಮಾರ್ಕು, ಯಾಕೆ ಅಂತ ಹೇಳಿದ್ರೆ 1 ಮಾರ್ಕ್. ಸೊ ಒಂದು ಕಡೆಗೆ ನೀವು ಕ್ಲೋರೋಆಸ್ಟಿಕ್ ಆ್ಯಸಿಡ್ ಅಂತ ಬರಿಬೋದು, ಇನ್ನೊಂದು ಕಡೆಗೆ ಅಸ್ಟಿಕ್ ಆ್ಯಸಿಡ್. ಒಂದು ಕಡೆಗೆ ತಪ್ಪಾಗುತ್ತೆ, ಒಂದು ಕಡೆ ಕರೆಕ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಆದರೆ ಆನ್ಸರ್ ಮಾಡಬೇಕು ಅಂದರೆ ಕ್ಲೋರೋಆಸ್ಟಿಕ್ ಆ್ಯಸಿಡ್ ಇಸ್ ಸ್ಟ್ರಾಂಗರ್ ದೆನ್ ಅಸ್ಟಿಕ್ ಆ್ಯಸಿಡ್. The acidity of the acid depends upon the group that is attached to a COOH group. If it is an electron withdrawing group,
ಅವಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ರಿಮೂವ್ ದಿ ಎಲೆಕ್ಟ್ರಾನ್, ಇಟ್ ಗೋಯಿಂಗ್ ಟು ಡಿಕ್ರೀಸಸ್ ದಿ ನೆಗೆಟಿವ್ ಚಾರ್ಜ್ ಪ್ರೆಸೆಂಟ್ ಆನ್ ದಟ್ ಕಾರ್ಬನ್ ಆಟಮ್, thereby ಏನಾಗುತ್ತೆ, ಇಟ್ ಗೋಯಿಂಗ್ ಟು ಸ್ಟೆಬಿಲೈಸ್ ದಿ ಅಸಿಟೇಟ್ ಅಯಾನ್ ದಟ್ ಹ್ಯಾಸ್ ಬೀನ್ ಫಾರ್ಮ್ಡ್. ದೇರ್ಫೋರ್ Cl ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂದರೆ ನಿಮ್ಮದು ಅಸಿಡಿಟಿ ಜಾಸ್ತಿ ಆಗುತ್ತೆ ಅಥವಾ ಸ್ಟ್ರಾಂಗರ್ ಆಗುತ್ತೆ ಅದು. ಸೊ ಅಸ್ಟಿಕ್ ಆ್ಯಸಿಡಲ್ಲಿ CH3COOH ವಿಚ್ ಇಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, CH ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಹಾಗಾಗಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ಅದು ಸ್ಟ್ರಾಂಗರ್ ಆ್ಯಸಿಡು ಆಗ್ತಾ ಹೋಗುತ್ತೆ. ಅದೇ ಥರ ಹೈಯರ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಜಾಸ್ತಿ ಆಗ್ತಾ ಹೋದಂಗೂ ನಿಮ್ಗೆ ಏನಾಗುತ್ತೆ ಅಂತಂದರೆ ಆಸಿಡಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸ್ಟ್ರಾಂಗರ್ ಆ್ಯಸಿಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಟ್ರೈಕ್ಲೋರೋಸ್ಟಿಕ್ ಆ್ಯಸಿಡಲ್ಲಿ 3 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ ಕಂಪೇರ್ ಟು ದಟ್ ಆಫ್ ದಿ ಕ್ಲೋರೋಸ್ಟಿಕ್ ಆ್ಯಸಿಡ್, ದೇರ್ಫೋರ್ ಟ್ರೈಕ್ಲೋರೋಸ್ಟಿಕ್ ಆ್ಯಸಿಡ್ ಇಸ್ ಸ್ಟ್ರಾಂಗ್. ಇಲ್ಲಿ ಕ್ವಶನ್ ಕೇಳಿದಾಗ ಬಿಟ್ವೀನ್ ದೀಸ್ ಟು ಅಂತ ಕೇಳಿದರೆ ಕಂಪೇರ್ ದಿ ಕ್ಲೋರೋಸ್ಟಿಕ್ ಆ್ಯಸಿಡ್ ವಿತ್ ಅಸ್ಟಿಕ್ ಆ್ಯಸಿಡ್ ಅಂತ ಕೇಳ್ತಾರೆ. ಆವಾಗ ಪ್ರೈಮರಿ ಸೆಕೆಂಡರಿ ಟರ್ಷರಿ ತೊಗೋಬೇಕು. ಟ್ರೈಕ್ಲೋರೋಸ್ಟಿಕ್ ಆ್ಯಸಿಡ್, ಡೈಕ್ಲೋರೋಸ್ಟಿಕ್ ಆ್ಯಸಿಡ್, ಕ್ಲೋರೋಸ್ಟಿಕ್ ಆ್ಯಸಿಡ್ ಆ್ಯಂಡ್ ಅಸ್ಟಿಕ್ ಆ್ಯಸಿಡ್ ನೀವು ಕಂಪೇರ್ ಮಾಡಬೇಕಾಗತ್ತೆ. ಆವಾಗ ನೀವೇನು ಮಾಡಬೇಕು ಅಂದರೆ ಹೈಯರ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ದ ಸ್ಟ್ರಾಂಗರ್ ಇಸ್ ದಿ ಆ್ಯಸಿಡ್ ಅಂತಲೇ ಹೇಳಬೇಕಾಗತ್ತೆ. ಮೆನ್ಷನ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಇಂಡಕ್ಟಿವ್ ಆ್ಯಂಡ್ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಎರಡೂ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸನ್ನೇ, ಆದರೆ ಒಂದು ಟೇಕ್ಸ್ ಪ್ಲೇಸ್ ಇನ್ ಎ ಸ್ಯಾಚುರೇಟೆಡ್ ಮಾಲಿಕ್ಯೂಲ್, ಅದರ್ ಒನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಎ ಕಾಂಜುಗೇಟೆಡ್ ಸಿಸ್ಟಮ್ ವಿಚ್ ಗೋಯಿಂಗ್ ಟು ಹ್ಯಾವ್ ಆಲ್ಟರ್ನೇಟಿವ್ ಆ್ಯಂಡ್ ಸಿಂಗಲ್ ಆ್ಯಂಡ್ ಎ ಡಬಲ್ ಬಾಂಡ್. ಇಂಡಕ್ಟಿವ್ ಎಫೆಕ್ಟಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್, ವೆರಸ್ ರೆಸೊನೆನ್ಸ್ ಎಫೆಕ್ಟಲ್ಲಿ ಪೈ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್. ಇಲ್ಲೇನಾಗುತ್ತೆ, ಇಂಡಕ್ಟಿವ್ ಎಫೆಕ್ಟ್ ಇಸ್ ಡ್ಯೂ ಟು ದಿ ಪೋಲರೈಸೇಷನ್ ಆಫ್ ದಿ ಬಾಂಡ್, ರೆಸೊನೆನ್ಸ್ ಎಫೆಕ್ಟ್ ಇಸ್ ದಿ ಪ್ರೆಸೆನ್ಸ್ ಆಫ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಎ ಡಬಲ್ ಬಾಂಡ್. Inductive effect depends upon the electronegativity value, but whereas the resonance effect affect by the number of bonds and their arrangement, whether they are in a continuous alternative ಆಗಿದೆಯಾ, ಕಂಟಿನ್ಯೂಸ್ ಆಗಿದೆಯಾ, ಬಿಟ್ವೀನ್ 3 or 4 ಕಾರ್ಬನ್ ಆಟಮ್ ಮೇಲೆ ಇದೆಯಾ, ಆ ಬೇಸಿಸ್ ಮೇಲೆ ನಾವು ಇಂಡಕ್ಟಿವ್ ಎಫೆಕ್ಟ್ ಹೇಳ್ತಾರೆ. 2 ಮಾರ್ಕ್ ಕೇಳಿದರೆ ಯಾವ್ದಾದ್ರು 2 ಡಿಫ್ರೆನ್ಸ್ ಹೇಳಿದರೆ ನೀವು ಸಾಕಾಗತ್ತೆ. ಏನು ಗೊತ್ತಾಗಿಲ್ಲ ಅಂದರೆ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು ಅಥವಾ ರೆಸೊನೆನ್ಸ್ ಎಫೆಕ್ಟ್ ಅಂದರೆ ಏನು ಅಂತ ನೀವು ಹೇಳಿದ್ರು ನಿಮ್ಗಲ್ಲಿ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಇಲ್ಸ್ಟ್ರೇಟ್ ದಿ ಹಕಲ್ಸ್ ರೂಲ್ ಅಂತ ಹೇಳ್ತಾರೆ. ಹಕಲ್ಸ್ ರೂಲ್ ಯಾಕೆ ಇದೆ ಅಂತಂದರೆ ಇನ್ ಆರ್ಡರ್ ಟು ಸೇ ವೆದರ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಆರೋಮ್ಯಾಟಿಕ್ ಆರ್ ನಾಟ್ ಅಂತ. ಸೊ ಇದನ್ನು ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂದರೆ ಹಕಲ್ ಹ್ಯಾಸ್ ಗಿವನ್ ಸಮ್ ರೂಲ್. ನಿಮ್ಮ ಮಾಲಿಕ್ಯೂಲು ಸೈಕ್ಲಿಕ್ ಇರಬೇಕು, ಫ್ಲಾಟ್ ಇರಬೇಕು, ಪ್ಲೇನಾರ್ ಇರಬೇಕು, ಇಟ್ ಶುಡ್ ಹ್ಯಾವ್ ಪೈ ಎಲೆಕ್ಟ್ರಾನ್ ಕ್ಲೌಡ್ ಅಬೋವ್ ಆ್ಯಂಡ್ ಬಿಲೋ ದಿ ಪ್ಲೇನ್ ಇರಬೇಕು, ಆ್ಯಂಡ್ ದೇ ಶುಡ್ ಹ್ಯಾವ್ ಎ ಕಂಟಿನ್ಯೂಯಸ್ 4n+2 ಪೈ ಎಲೆಕ್ಟ್ರಾನ್ಸ್ ಇರಬೇಕು, ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಆಗಿರಬೇಕು. ಆವಾಗ ಅಂಥ ಮಾಲಿಕ್ಯೂಲ್ಸ್ನ ನಾವೇನಂತ ಕರಿತೀವಿ, ಹಕಲ್ಸ್ ರೂಲ್ ಅಂತ ಹೇಳ್ತೀವಿ. ಪ್ಲೇನಾರ್ ಕಾಂಜುಗೇಟೆಡ್ ಪಾಲಿಯನ್ಸ್ ವಿಚ್ ಪೊಸೆಸ್ 4n+2 ಪೈ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಆಸ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್. ಎಕ್ಸಾಂಪಲ್ ಇಲ್ಸ್ಟೇಟ್ ಅಂತ ಕೇಳ್ತಿದ್ದಾರೆ. ಇಲ್ಸ್ಟೇಟ್ ಅಂದರೆ ಗಿವನ್ ಎಕ್ಸಾಂಪಲ್ ಅಂತ. ಸೊ ಬೆನ್ಝೀನ ತೊಗೊಳ್ತೀನಿ. ಬೆನ್ಝೀನಲ್ಲಿ n=1 ಆಗ್ತಾ ಇದೆ, 6 ಪೈ ಎಲೆಕ್ಟ್ರಾನ್ಸ್ ಆಗ್ತಿದೆ, ದೇರ್ಫೋರ್ ಬೆನ್ಝೀನ್ ಇಸ್ ಅರೋಮ್ಯಾಟಿಕ್ ನೇಚರ್. ನೆಕ್ಸ್ಟ್ ವಾಟ್ ಈಸ್ ಆ್ಯಂಟಿ ಆರೋಮ್ಯಾಟಿಸಿಟಿ, ಗಿವ್ 2 ಎಕ್ಸಾಂಪಲ್ ಫಾರ್ ಆ್ಯಂಟಿ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಹೆಂಗೆ ಹಕ್ಕಲ್ ರೂಲ್ ನಾವೇನು ಹೇಳ್ತೀವಿ ಅಂತಂದರೆ 4n+2 ಪೈ ಎಲೆಕ್ಟ್ರಾನ್ಸ್ ಇದ್ದರೆ ಅಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಅಂತ ಕರಿತೀವಿ. ಆ್ಯಂಟಿ ಆರೋಮ್ಯಾಟಿಕ್ ಅಂತಂದರೆ ಅಲ್ಲಿ ಏನಾಗಿರುತ್ತೆ, ಸೈಕ್ಲಿಕ್ ಇರುತ್ತೆ, ಕಾಂಜುಗೇಟೆಡ್ ಇರುತ್ತೆ, ಪ್ಲೇನಾರ್ ಇರುತ್ತೆ, ಫ್ಲಾಟ್ ಇರುತ್ತೆ, ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇರುತ್ತೆ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ 4n electrons, not 4n+2, 4n pi electrons they are going to have. Such molecules we are going to call it as anti-aromatic compounds ಅಂತ ಹೇಳ್ತೀವಿ. ಎನರ್ಜಿ ಕಂಪೇರ್ ಮಾಡಿದ್ರೆ their counterpart ಗಿನ್ನನು ಓಪನ್ ಚೈನ್ ದಿಕ್ಕಿನನು ಈ ಮಾಲಿಕ್ಯೂಲ್ಸ್ they are going to have energy. For example, cyclobutadiene as a continuous ring overlapping p orbital, but delocalization of pi electron increases the electron energy. Cyclobutadiene is less stable than its open chain counterpart 1,3-butadiene, which is therefore this is anti-aromatic. So cyclobutadiene ಇದೆಯಲ್ಲ ಅದನ್ನು ನಾನು ಆ್ಯಂಟಿ-ಆರೋಮ್ಯಾಟಿಕ್ಗೆ ಎಕ್ಸಾಂಪಲ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ಬಿಟ್ವೀನ್ cis-2-butene ಆ್ಯಂಡ್ trans-2-butene ವಿಚ್ ಈಸ್ ಮೋಸ್ಟ್ ಸ್ಟೇಬಲ್ ಆ್ಯಂಡ್ ವೈ ಅಂತ ಹೇಳ್ತಾರೆ. ಎಗೇನ್ ಈ ಥರ ಕ್ವಶನ್ ಕೊಟ್ಟಾಗ ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಉತ್ತರ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಒಂದು ಕಡೆಗೆ ಒಂದು ಸ್ಟೇಬಲ್ ಅಂತ ಹೇಳಿ ಇನ್ನೊಂದು ಕಡೆಗೆ ಇನ್ನೊಂದು ಸ್ಟೇಬಲ್ ಅಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್ ಗೆಟಿಂಗ್ 2 ಮಾರ್ಕ್ಸ್ ನಿಮಗೆ 1 ಮಾರ್ಕ್ ಬರುತ್ತೆ. 1 ಮಾರ್ಕ್ ಏನು, ಯಾವುದು ಸ್ಟೇಬಲ್ ಅಂತ ಹೇಳೋದಕ್ಕೆ 1 ಮಾರ್ಕು, ಯಾಕೆ ಅಂತ ಹೇಳೋದಕ್ಕೆ 1 ಮಾರ್ಕು. ಸೊ ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ಟ್ರಾನ್ಸ್ ಇಸ್ ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಸ್ಟೀರಿಕ್ ಎಫೆಕ್ಟ್, ಸ್ಟೀರಿಕ್ ಹಿಂಡರೆನ್ಸ್ ಅಂತ ಒಂದು ಪದ ಯೂಸ್ ಮಾಡ್ತೀವಿ. ಸೊ ಈಗ ಏನಾಗುತ್ತೆ, ಇಫ್ ದ 2 groups are very close to each other, they try to repel each other. But whereas in the case of cis isomer 2CH3 group, in case of 2-butene ali they are very close to each other, therefore they try to repel each other. ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ.
Trans na ತಗೊಂಡ್ರೆ the two CH3 groups which are bulkier group which are away from each other, therefore there won't be any steric strain, therefore trans isomer is stable. Explain Wood's reaction with an example ಅಂತ ಹೇಳ್ತಾ ಇದ್ದಾರೆ. Wood's reaction ಅಂದರೆ ಫಾರ್ಮೇಷನ್ ಆಫ್ ಅನ್ ಆಲ್ಕೇನ್ಸ್, ಹೈಯರ್ ಆಲ್ಕೇನ್ಸ್ ಮಾಡುವಂಥದ್ದು ಯೂಸಿಂಗ್ ಆಲ್ಕೈಲ್ ಹ್ಯಾಲೈಡ್ಸ್. ಯಾವುದೇ ಎರಡು ಆಲ್ಕೈಲ್ ಹ್ಯಾಲೈಡ್ಸ್ ಎಕ್ಸೆಪ್ಟ್ ಫ್ಲೋರೈಡ್ಸ್, they can be coupled with a sodium metal in a dry ether condition. That is important. ಡ್ರೈ ಈಥರ್ ಇರಬೇಕು, ಸೋಡಿಯಂ ಮೆಟಲ್ ಜೊತೆಗೆ ಇಂಟ್ರಾಕ್ಟ್ ಮಾಡಿದಾಗ ನಿಮಗೆ ಏನು ಪ್ರಾಡಕ್ಟ್ ಬರುತ್ತಲ್ಲ, ಹೈಯರ್ ಆಲ್ಕೇನ್ಸ್ ಬರುತ್ತೆ, ಸಿಮೆಟ್ರಿಕಲ್ ಆಲ್ಕೇನ್ಸ್ ಬರುತ್ತೆ. ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಊಡ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಹೈಯರ್ ಸಿಮೆಟ್ರಿಕಲ್ ಆಲ್ಕೇನ್ಸ್ ಕ್ಯಾನ್ ಬಿ ಫಾರ್ಮ್ಡ್ ವಿತ್ ಅ ಡಬಲ್ ನಂಬರ್ ಆಫ್ ಕಾರ್ಬನ್ ಆಟಮ್. ಅಂತ ರಿಯಾಕ್ಷನ್ಗೆ ನಾವು ಊಡ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಹೌ ಡು ಯು ಕನ್ವರ್ಟ್ ಈಥೀನ್ ಟು ಈಥೇನ್ ಅಂತ ಹೇಳ್ತಾ ಇದ್ದಾರೆ. ಡಬಲ್ ಬಾಂಡೆಡ್ ಇಂದ ಸಿಂಗಲ್ ಬಾಂಡ್. ನೀವು ಇಲ್ಲಿ ಆನ್ಸರ್ಸ್ನ ಬರೀಬೇಕಾದ್ರೆ ಆರ್ಗ್ಯಾನಿಕ್ ಕಷ್ಟ ಅಂತ ಹೇಳ್ತೀರಾ, ಕಾಮಾಗಿ ಯೋಚನೆ ಮಾಡಬೇಕು. ವೆರಿ ಸಿಂಪಲ್ ಆಗಿರುತ್ತೆ, ಅರ್ಥ ಮಾಡ್ಕೋಬೇಕು. ಇ ಎನ್ ಇ ಅಂದರೆ ಡಬಲ್ ಬಾಂಡು, ಎ ಎನ್ ಇ ಅಂದರೆ ಸಿಂಗಲ್ ಬಾಂಡ್. ಆಲ್ ಡಬಲ್ ಬಾಂಡೆಡ್ ಹೈಡ್ರೋಕಾರ್ಬನ್ ದೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಇದು ಅಡಿಷನ್ ರಿಯಾಕ್ಷನ್ ಆಗ್ತಿದೆ. ಫಸ್ಟ್ ಎರಡು ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ನ ಬರ್ಕೊಳ್ಳಿ, ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿಕೊಂಡ್ರೆ ಹೈಡ್ರೋಜನ್ ಡಿಫ್ರೆನ್ಸ್ ಇದೆ, ಹೈಡ್ರೋಜನ್ ಆ್ಯಡ್ ಆಗುತ್ತೆ. ಯೂಶಲಿ ಈ ರಿಯಾಕ್ಷನ್ಗೆ ನಾವು ಅಡಿಷನ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ, ಇಲ್ಲಾಂದರೆ ಹೈಡ್ರೋಜನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹೈಡ್ರೋಜನೇಷನ್ ರಿಯಾಕ್ಷನ್ ಯೂಶಲಿ ವಿ ಆರ್ ಗೋಯಿಂಗ್ ಟು ಡೂ ಇನ್ ಪ್ರೆಸೆನ್ಸ್ ಆಫ್ ಅ ಫೈನ್ಲಿ ಡಿವೈಡೆಡ್ ನಿಕ್ಕಲ್ ಇರ್ಬೋದು, ಪ್ಲಾಟಿನಮ್ ಇರ್ಬೋದು, ಪೆರಿಡಿಯಮ್ by heating around 200 degrees centigrade. Across the double bond addition takes place to give the saturated alkane nature. Next, what is anti-aromaticity? Give two example for anti-aromatic compounds ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಹೆಂಗೆ ಹಕ್ಕಲ್ ರೂಲ್ ನಾವು ಏನು ಹೇಳ್ತೀವಿ ಅಂತಂದರೆ 4n+2 ಪ್ರೋಪೇನು ಬರುತ್ತೆ. ವಾಟ್ ಹ್ಯಾಪನ್ಸ್ ವೆನ್ HBr is added to ethyne ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಈಥೈನ್ ಅಂದರೆ YNE ಇದೆ, ಟ್ರಿಪಲ್ ಬಾಂಡೆಡ್ ಮಾಲಿಕ್ಯೂಲ್. ಟ್ರಿಪಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಆಲ್ಸೋ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಇಲ್ಲೂ ಏನಾಗುತ್ತೆ, ಅಡಿಷನ್ ರಿಯಾಕ್ಷನ್ಸ್ ಆಗುತ್ತೆ. ಆದರೆ ಆ್ಯಕ್ಚುಲಿ ಅಡಿಷನ್ ರಿಯಾಕ್ಷನ್ ಹೇಗಾಗುತ್ತೆ ಅಂದರೆ ನಾಟ್ ವಿತ್ 1 mole 2 moles ಆಫ್ HBrನ ಯೂಸ್ ಮಾಡ್ಕೊಳ್ತೀವಿ. 1 mole ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಈಥೈಲ್ ಬ್ರೋಮೈಡ್ ಬರುತ್ತೆ. ಅದಕ್ಕೆ ನಾನು ಇನ್ನೊಂದು ಮೋಲ್ ಹಾಕಿದಾಗ ನನಗೆ ಈಥೈನ್ ಡೈ ಬ್ರೋಮೈಡ್ ಬರುತ್ತೆ. ಸೊ ಆ ರಿಯಾಕ್ಷನ್ನ ನೀವು ಇಲ್ಲಿ ಕನ್ಸಿಡರ್ ಮಾಡಿಕೊಂಡು ಬರೀಬೇಕಾಗತ್ತೆ. ದಿಸ್ ಇಸ್ ಆಲ್ಸೋ ಅಡಿಷನ್ ರಿಯಾಕ್ಷನ್. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಪ್ರೋಪೀನ್ ಈಸ್ ಸಬ್ಜೆಕ್ಟೆಡ್ ಟು ಓಝೋನಾಲಿಸಿಸ್ ಅಂತ ಹೇಳ್ತಾರೆ. ಅಡಿಷನ್ ಆಫ್ ಓಝೋನ್ ಅಥವಾ ಆಕ್ಸಿಡೇಷನ್ ವಿತ್ ಓಝೋನ್ ಏನಾಗುತ್ತಲ್ಲ, ಆ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಓಝೋನಾಲಿಸಿಸ್ ಅಂತ ಕರಿತೀನಿ. ಇಟ್ಸ್ ಅನ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಆಲ್ಕಿನ್ ವೆನ್ ಟ್ರೀಟೆಡ್ ವಿತ್ ಓಝೋನ್, ಇಲ್ಲಿ ಪ್ರೋಪೀನ್ ಅಂತ ಕೇಳ್ತಾ ಇದ್ದಾರೆ. ಪ್ರೋಪೀನ್ ಏನಾದರೂ ಆಕ್ಸಿಜನ್ ಹಾಕಿದಾಗ ನಿಮಗೆ ಓಝೋನಾಯ್ಡ್ ಬರುತ್ತೆ, ವಿಚ್ ಇಸ್ ಹೈಲಿ ಅನ್ಸ್ಟೇಬಲ್. ದೇರ್ಫೋರ್ ಇಟ್ ಇಮಿಡಿಯೇಟ್ಲಿ ಅಂಡರ್ಗೋ ಡಿಕಂಪೋಸಿಷನ್ ಟು ಗಿವ್ ಆಲ್ಡಿಹೈಡ್ ಅಂಡ್ ಎ ಕೀಟೋನ್. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಓಝೋನಾಲಿಸಿಸ್. ನೀವು ಒಂದು ಸ್ಟೆಪ್ಗೆ ನಿಲ್ಲಿಸಿದ್ರೆ ಸಾಕು, ರಿಡಕ್ಷನ್ ಡಿಕಂಪೋಸಿಷನ್ ಆಗೋದನ್ನು ಬರಿದಲ್ಲೇ ಇದ್ರೂ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಬಟ್ ದಿಸ್ ಇಸ್ ಹೈಲಿ ಅನ್ಸ್ಟೇಬಲ್, ಇಟ್ಲಿ ಅದು ಡಿಕಂಪೋಸಿಷನ್ ಆಗುತ್ತೆ. ಹೌ ಈಸ್ ಆಲ್ಕಿನ್ ಪ್ರಿಪೇರ್ಡ್ ಬೈ ಡಿಹೈಡ್ರೋ ಆಲೋಜಿನೇಷನ್ ಆಫ್ ಎನ್ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ಕೀನ್ ಪ್ರಿಪ್ರೇಷನ್ ಬೇಕು ಅಂತಂದರೆ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಸ್ಯಾಚುರೇಟೆಡ್ ಮಾಲಿಕ್ಯೂಲ್. ಸ್ಯಾಚುರೇಟೆಡಿಂದ ಅನ್ಸ್ಯಾಚುರೇಟೆಡ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಆ ರಿಯಾಕ್ಷನ್ ಎಲಿಮಿನೇಷನ್ ರಿಯಾಕ್ಷನ್ ಆಗ್ತಾ ಇದೆ. ಡಿಹ್ಯಾಲೋಜಿನೇಷನ್ ಇಸ್ ಅನ್ ಎಲಿಮಿನೇಷನ್ ರಿಯಾಕ್ಷನ್. ಇಲ್ಲೇನಾಗ್ತಾ ಇದೆ, ಐ ಆಮ್ ಗೋಯಿಂಗ್ ಟು ಯೂಸ್ ಎ ವೆರಿ ಸ್ಟ್ರಾಂಗ್ ಬೇಸ್ನ ಯೂಸ್ ಮಾಡಿಕೊಂಡು ನಾನು ಎಲಿಮಿನೇಷನ್ ಮಾಡ್ತೀನಿ. ಅಂಥ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ ಅಂತಂದರೆ ಎಲಿಮಿನೇಷನ್ ರಿಯಾಕ್ಷನ್ ಅಥವಾ ಡಿಹ್ಯಾಲೋಜಿನೇಷನ್ ಅಂತ ಕರಿತೀವಿ. ಹ್ಯಾಲೋಜನ್ ರಿಮೂವ್ ಆಗುತ್ತೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಡಿಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ವೆನ್ ಬಾಯ್ಲ್ ವಿತ್ ಅನ್ ಆಲ್ಕೋಹಾಲಿಕ್ ಪೊಟ್ಯಾಶ್ ಅಂಡರ್ಗೋಸ್ ಎಲಿಮಿನೇಷನ್ ಥ್ರೂ ಈವನ್ ಮೆಕ್ಯಾನಿಸಮ್ ಟು ಫಾರ್ಮ್ 2-methyl propene. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ ಡಿಹ್ಯಾಲೋಜಿನೇಷನ್ ಅಂತ ಕರಿತೀವಿ. ವಿ ಆರ್ ಪ್ರಿಪೇರಿಂಗ್ ದಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಫ್ರಮ್ ಎ ಸ್ಯಾಚುರೇಟೆಡ್ ಕಾಂಪೌಂಡ್. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಡಿಹ್ಯಾಲೋಜಿನೇಷನ್ ಅಥವಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತಾ ಹೋಗ್ತೀವಿ. ಎಕ್ಸ್ಪ್ಲೇನ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ವಿತ್ ಅನ್ ಎಕ್ಸಾಂಪಲ್ ಅಂತ. ಇದು 3 marks ಕ್ವಶನ್ ಇಲ್ಲಿಂದ ಶುರು ಆಗ್ತಾ ಇರೋದು. ಸೊ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಏನಿದೆಯಲ್ಲ, ಇಟ್ಸ್ ಅ ಟೆಂಪರರಿ ಎಫೆಕ್ಟ್. there will be a delocalization of pi electrons only in presence of a polar solvent. So therefore it's a temporary multiple bonded molecule. ಇಲ್ಲಿ ಕಾಂಜುಗೇಷನ್ ಬೇಕಾಗಿಲ್ಲ, only one multiple bonded, either a double bond or a triple bond ಇರುವಂಥ pi electrons it going to attack it will go attack the next, it will share its pi electron to the next atom. ಅಂಥ ಎಫೆಕ್ಟ್ಗೆ ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತೀವಿ. ವೆನ್ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಟುವರ್ಡ್ಸ್ ದಿ ಅಟ್ಯಾಕಿಂಗ್ ರಿಯೇಜೆಂಟ್, ಆವಾಗ ಪ್ಲಸ್ ಈ ಎಫೆಕ್ಟ್ ಅಂತ ಕರಿತೀವಿ. ವೆನ್ ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಅವೇ ಫ್ರಮ್ ದ
ಅವೇ ಫ್ರಮ್ ದಿ ಅಟ್ಯಾಕಿಂಗ್ ರಿಯೇಜೆಂಟ್, ಆವಾಗ ಅದನ್ನು ನಾನು ಮೈನಸ್ ಇ ಎಫೆಕ್ಟ್ ಅಂತ ಕೇಳ್ತೀನಿ. ಇಲ್ಲಿ 3 ಮಾರ್ಕ್ ಇರೋದಕ್ಕೋಸ್ಕರ ಪ್ಲಸ್ ಇ ಎಫೆಕ್ಟು ಮೈನಸ್ ಇ ಎಫೆಕ್ಟು ವಿತ್ ಅನ್ ಎಕ್ಸಾಂಪಲ್ ಹೇಳಬೇಕು. ಫಾರ್ ಎಕ್ಸಾಂಪಲ್ ನಾನು ಆಲ್ಕೀನ ತೊಗೊಳ್ತೀನಿ, ಆಲ್ಕೀನ್ಗೆ ನಾನು H ಪ್ಲಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಆವಾಗ ಪೈ ಎಲೆಕ್ಟ್ರಾನ್ಸ್ ಆಫ್ ದಿ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ ಏನಿದೆಯಲ್ಲ ಇಟ್ ವಿಲ್ ಕಮ್ ಅಂಡ್ ಅಟ್ಯಾಕ್ H ಪ್ಲಸ್. ಅಂಥದಕ್ಕೆ ನಾನು ಏನಂತ ಹೇಳ್ತೀನಿ, ಪ್ಲಸ್ ಇ ಅಂತ ಹೇಳ್ತೀನಿ. ಇಲ್ಲೇನಾಗ್ತಿದೆ, ಅಟ್ಯಾಕಿಂಗ್ ರಿಯೇಜೆಂಟ್ ಏನು ಮಾಡ್ತಾ ಇದೆ, ಅಟ್ಯಾಕಿಂಗ್ ರಿಯೇಜೆಂಟ್ ಕಡೆಗೆ ನಿಮ್ಮದು ಸಬ್ಸ್ಟಿಟ್ಯೂಯೆಂಟು ಬಂದು ಅಟ್ಯಾಕ್ ಆಗ್ತಿದೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಪ್ಲಸ್ ಇ ಅಂತ ಕರಿತೀನಿ. ಅದೇ ಥರ ಇನ್ನೊಂದು ಕೇಸಲ್ಲಿ ಏನಾಗ್ತಾ ಇದೆ, ಅಟ್ಯಾಕಿಂಗ್ ರಿಯೇಜೆಂಟ್ ವಿಲ್ ಅಟ್ಯಾಕ್ ದಿ ಡಬಲ್ ಬಾಂಡೆಡ್ ಅಥವಾ ಪೈ ಎಲೆಕ್ಟ್ರಾನ್ಸ್ಗೆ ಅಟ್ಯಾಕ್ ಆಗ್ತಿದ್ರೆ ಆವಾಗ ಅದನ್ನು ನಾನು ಮೈನಸ್ ಇ ಎಫೆಕ್ಟ್ ಅಂತ ಹೇಳ್ತೀನಿ. Cl ಮೈನಸ್ ಏನಿದೆಯಲ್ಲ, ವೆನ್ ಇಟ್ ಗೋಯಿಂಗ್ ಟು ಅಟ್ಯಾಕ್ ದಿ ಕಾರ್ಬನೈಲ್ ಕಾರ್ಬನ್, ಆವಾಗ ನಿಮಗೆ ಆಪಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಡೀಲ್ಸ್ ಆರ್ಡರ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳ್ತಿದ್ದಾರೆ. ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂದರೆ ಏನು ಅಂತ ಹೇಳಿದ್ರೆ 1 ಮಾರ್ಕು, ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂದರೆ ಸ್ಪೆಷಲ್ ಟೈಪ್ ಆಫ್ ರಿಯಾಕ್ಷನ್ ಇನ್ ಎ ಕಾಂಜುಗೇಟೆಡ್ ಡೈನ್ ಆರ್ ಎನ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್, ಅದನ್ನು ಡೈನೋಫೈಲ್ ಅಂತ ಹೇಳ್ತೀವಿ. ವೆನ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಡೈಇನ್ ಟು ಫಾರ್ಮ್ ಎ ಸೈಕ್ಲಿಕ್ ಕಾಂಪೌಂಡ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಇಟ್ಸ್ ಎ ಟಿಪಿಕಲ್ ಎಕ್ಸಾಂಪಲ್ ಫಾರ್ ಪೆರಿಸೈಕ್ಲಿಕ್ ರಿಯಾಕ್ಷನ್ ವಿತ್ ಅ ಕನ್ಸರ್ಟೆಡ್ ಮೆಕ್ಯಾನಿಸಮ್ ಅಂತ ನಾವು ಹೇಳ್ತೀವಿ. ಡೈಇನ್ ಅಂತಂದ್ರೇನು, ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ಇರುವಂಥ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್. ಅಲ್ಲಿ ಬ್ಯೂಟಾಡೈನ್ನ ತೊಗೊಂಡಿದ್ದೀನಿ. ದಟ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಅನ್ ಆಲ್ಕೀನ್, ಸೊ ದೇ ಅಂಡರ್ಗೋ ಎ ಕನ್ಸರ್ಟೆಡ್ ರಿಯಾಕ್ಷನ್, ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಓಪನ್ ಚೈನ್ ಇದ್ದಿದ್ದು ಕ್ಲೋಸ್ ಚೈನ್ ಆಗುತ್ತೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗುತ್ತೆ, 2 ನ್ಯೂ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಎಗೇನ್ 3 ಪೈ ಬಾಂಡ್ ಇದ್ದಿದ್ದು ಒಂದೇ ಒಂದು ಪೈ ಬಾಂಡ್ ಆಗುತ್ತೆ, ಮಿಕ್ಕಿದ್ದು ನ್ಯೂ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅಂಥ ರಿಯಾಕ್ಷನ್ಗೆ ನಾವು ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀವಿ. ಸೊ ಡೀಲ್ಸ್ ಆರ್ಡರ್ ರಿಯಾಕ್ಷನಲ್ಲಿ ನನಗೆ ಡೈಯಿನ್ ಬೇಕು, ಡೈನೋಫೈಲ್ ಬೇಕು. ಡೈಯಿನ್ ಇಲ್ಲಿ ನಾನು ಬ್ಯೂಟಾಡೈನ್ನೇ ತೊಗೊಂಡಿದ್ದೀನಿ. ಡೈನೋಫೈಲ್ ಬೇಕಾದ್ರೆ ನಾನು ಕ್ಲೋಸ್ಡ್ ಒಂದೇ ಒಂದು ಡಬಲ್ ಬಾಂಡ್ ಇರೋದು ಬೇಕಾಗುತ್ತೆ. ನಾನು ಓಪನ್ ಚೈನೇ ತೊಗೋಬೇಕು ಅಂತೇನಿಲ್ಲ, ಕ್ಲೋಸ್ಡ್ ಚೈನ್ ಮಾಲಿಕ್ಯೂಲ್ಸು ತೊಗೋಬೋದು. ಆವಾಗ ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೀನ್ ಬರುತ್ತೆ. ಅಂಥ ರಿಯಾಕ್ಷನ್ ಇಸ್ ಎಕ್ಸಾಂಪಲ್. ನೆಕ್ಸ್ಟ್, ಸ್ಟೇಟ್ ಸೇಸ್ ಆಫ್ ರೂಲ್ ಅಂತ ಕೇಳ್ತಾ ಇದ್ದಾರೆ. ಸೇಸ್ ಆಫ್ ರೂಲ್ ಏನು ಹೇಳುತ್ತೆ ಅಂದರೆ, ವೆನೆವರ್ ಯು ಆರ್ ಗೋಯಿಂಗ್ ಟು ಡೂ ಎಲಿಮಿನೇಷನ್, ವೆನೆವರ್ ಯು ಆರ್ ಗೋಯಿಂಗ್ ಟು ರಿಮೂವ್ ದಿ ಡಿಹೈಡ್ರೋ ಹ್ಯಾಲಜನೇಷನ್ ಆಗ್ತಾ ಇದೆ ಆ ರಿಯಾಕ್ಷನಲ್ಲಿ ಅಂತಂದರೆ, ಸೊ ಇಫ್ ಯು ಹ್ಯಾವ್ ಅನ್ಸಿಮೆಟ್ರಿಕಲ್ ಆಲ್ಕೈಲ್ ಹ್ಯಾಲೈಡ್ ಇತ್ತು ಅಂತ ಇಟ್ಕೊಂಡಾಗ ದೇರ್ ವಿಲ್ ಬಿ ಎ ಪ್ರಾಬಬಿಲಿಟಿ ಆಫ್ ರಿಮೂವಿಂಗ್ H ಫ್ರಮ್ ದಿ 2 ಡಿಫ್ರೆಂಟ್ ಆಟಮ್ ವಿತ್ ಅ ಬ್ರೋಮೀನ್. ಅವಾಗ ಏನಾಗುತ್ತೆ, 2 ಪ್ರಾಡಕ್ಟ್ ಕೊಡುತ್ತೆ. ಸೊ 2 ಪ್ರಾಡಕ್ಟ್ ಕೊಟ್ಟಾಗ 2-ಬ್ಯೂಟೀನ್ ಏನಿದೆಯಲ್ಲ ದಟ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್ ಅಂತ ಹೇಳುತ್ತೆ. ಆ ರೂಲ್ಗೆ ನಾವೇನಂತ ಕರಿತೀವಿ, ಸೇಸ್ ಆಫ್ ರೂಲ್ ಅಂತ ಹೇಳ್ತೀವಿ. If an alkyl halide undergoes dehydrohalogenation in 2 different ways forming the isomeric alkene, then the alkene with a more number of alkyl groups attached to a double bonded carbon will be formed as a major product. This rule we are going to call it as a says of rule. ಸೊ ಈಗ ಏನಾಗ್ತಿದೆ ಅಂತಂದರೆ, ಇಲ್ಲಿ 2 ನಿಮಗೆ ತೋರಿಸಿರೋ ಪ್ರಕಾರ 2 ಬೀಟಾ ಹೈಡ್ರೋಜನ್ಸ್ ಇದೆ, ಬೀಟಾ ಕಾರ್ಬನ್ಸ್ ಇದೆ. ಸೊ ನನಗೆ HBr ಅಂತಂದರೆ ಬಿಟ್ವೀನ್ ದೀಸ್ 2 ಆಗ್ಬೋದು ಅಥವಾ ಬಿಟ್ವೀನ್ ದೀಸ್ 2 ರಿಮೂವ್ ಆಗ್ಬೋದು. ಅವ್ರು ಹೇಳೋ ಪ್ರಕಾರ ಅಕಾರ್ಡಿಂಗ್ ಟು ಸೇಸ್ ಆಫ್ ರೂಲ್ ಯಾವುದಕ್ಕೆ ಹೈಡ್ರೋಜನ್ನ ತಗೊಳುತ್ತೆ ಅಂದರೆ, ಯಾವುದು ಗ್ರೂಪ್ಗೆ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ಡ್ ಎ ಡಬ್ಲಿ ಬಾಂಡೆಡ್ ಕಾರ್ಬನ್ ವಿತ್ ಅ ಮೋರ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್. ಇಲ್ಲೇನಾಗ್ತಾ ಇದೆ, ಯಾವುದು ಮೋರ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಇದೆಯಲ್ಲ ಅದರದ್ದು ಹೈಡ್ರೋಜನ್ ಅದು ರಿಮೂವ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ 2-ಬ್ಯೂಟೀನ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ಸೊ HBr ಇಲ್ಲಿ CH2 ಏನಿದೆಯಲ್ಲ ಅವೆರಡರ ಮಧ್ಯೆ ಹೆಚ್ಚು ರಿಮೂವ್ ಆಗುತ್ತೆ. ಯಾವ ಕಾರ್ಬನ್ ಆಟಮ್ಗೆ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಇರುತ್ತಲ್ಲ ಆ ಹೈಡ್ರೋಜನ್ನು ಇದಾಗುತ್ತೆ. ಅಥವಾ ಯಾವ ಕಾರ್ಬನ್ ಆಟಮ್ಗೆ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರೋಂಥದ್ದು, ಈ ಕಾರ್ಬನ್ ಆಟಮ್ಗೆ ಒಂದು CH3 ಗ್ರೂಪ್ ಅಟ್ಯಾಚ್ ಆಗಿದೆ, ಈ ಕಾರ್ಬನ್ ಆಟಮ್ಗೆ ಆಲ್ಕೈಲ್ ಗ್ರೂಪ್ ಇಲ್ಲ, ಬರೀ CH3 ಇದೆ. ಸೊ ಹಾಗಾಗಿ ಯಾವುದಕ್ಕೆ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇರುತ್ತೆ, ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಂದರೆ ಇಟ್ ಗೋಯಿಂಗ್ ಟು ಕಂಟೈನ್ ದಿ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಇದೆ, ಸಬ್ಸ್ಟಿಟ್ಯೂಟೆಡ್ ಆಲ್ಕೈಲ್ ಗ್ರೂಪ್ ಇದೆ ಅಂತ ಅರ್ಥ. ಸೊ ಹಾಗಾಗಿ 2-ಬ್ಯೂಟೀನ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್ ಅಂತ ನಾವು ಹೇಳ್ತೀವಿ. ಎಕ್ಸ್ಪ್ಲೇನ್ ಆಫ್ಮನ್ ಎಲಿಮಿನೇಷನ್ ವಿತ್ ಎನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಈಗ ಏನಾಗುತ್ತೆ ಅಂತಂದರೆ, ನನಗೆ ದಟ್ ವಿಲ್ ಬಿ ದಿ 2-ಬ್ಯೂಟೀನ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್ ಅಂತ ಹೇಳಿದೆ. ಬಟ್ ನನಗೆ 1-ಬ್ಯೂಟೀನೇ ಪ್ರಿಪೇರ್ ಮಾಡಬೇಕು ಅಂದರೆ ಹೇಗೆ ಪ್ರಿಪೇರ್ ಮಾಡಬೇಕು, ಆವಾಗ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದಿ ಬಲ್ಕಿಯರ್ ಗ್ರೂಪ್ ಅಟ್ ಒನ್ ಆಫ್ ದಿ ಬೀಟಾ ಪೊಸಿಷನ್. ಆವಾಗ ನನಗೆ ಏನಾಗುತ್ತೆ, ಏನು ಪ್ರಾಡಕ್ಟ್ ಬರುತ್ತಲ್ಲ ಆ ಪ್ರಾಡಕ್ಟು 1-ಬ್ಯೂಟೀನ್ ಇರುತ್ತೆ, 95% ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ಇದಕ್ಕೆ ನಾವು ಏನಂತ ಕರಿತೀವಿ, ಆಫ್ಮನ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ವಿಚ್ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದಿ
ಸೇಸ್ ಆಫ್ ರೂಲ್ಗೆ ಅಪೋಸಿಟ್ ಇರುತ್ತೆ. ಬಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಒನ್ ಆಫ್ ದಿ ಬೀಟಾ ಕಾರ್ಬನ್ ಆಟಮ್ಗೆ ಏನಿದೆಯಲ್ಲ ಅದನ್ನು ನಾನು ಬಲ್ಕಿಯರ್ ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ದೇರ್ ಬೈ ನನಗೆ ಬರುವಂಥ ಪ್ರಾಡಕ್ಟು ಲೆಸ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟು. ವೆನ್ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಟುವರ್ಡ್ಸ್ ದಿ ಅಟ್ಯಾಕಿಂಗ್ ರಿಯೇಜೆಂಟ್ ಅವಾಗ ಪ್ಲಸ್ ಇ ಎಫೆಕ್ಟ್ ಅಂತ ಕರಿತೀವಿ. ವೆನ್ ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಅವೇ ಫ್ರಮ್ ದಿ ಅಟ್ಯಾಕಿಂಗ್ ರಿಯೇಜೆಂಟ್ ಅವಾಗ ಅದನ್ನು ನಾನು ಮೈನಸ್ ಇ ಎಫೆಕ್ಟ್ ಅಂತ ಕೇಳ್ತೀನಿ. ಇಲ್ಲಿ 3 ಮಾರ್ಕ್ ಇರೋದಕ್ಕೋಸ್ಕರ ಪ್ಲಸ್ ಇ ಎಫೆಕ್ಟು ಮೈನಸ್ ಇ ಎಫೆಕ್ಟು ವಿತ್ ಅನ್ ಎಕ್ಸಾಂಪಲ್ ಹೇಳಬೇಕು. ಫಾರ್ ಎಕ್ಸಾಂಪಲ್ ನಾನು ಆಲ್ಕೀನ ತೊಗೊಳ್ತೀನಿ, ಆಲ್ಕೀನ್ಗೆ ನಾನು H+ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಆವಾಗ ಪೈ ಎಲೆಕ್ಟ್ರಾನ್ಸ್ ಆಫ್ ದಿ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ ಏನಿದೆಯಲ್ಲ ಇಟ್ ವಿಲ್ ಕಮ್ ಅಂಡ್ ಅಟ್ಯಾಕ್ H+. ಅಂಥದಕ್ಕೆ ನಾನು ಏನಂತ ಹೇಳ್ತೀನಿ, ಪ್ಲಸ್ ಇ ಅಂತ ಹೇಳ್ತೀನಿ. ಇಲ್ಲೇನಾಗ್ತಿದೆ, ಅಟ್ಯಾಕಿಂಗ್ ರಿಯೇಜೆಂಟ್ ಏನು ಮಾಡ್ತಾ ಇದೆ, ಅಟ್ಯಾಕಿಂಗ್ ರಿಯೇಜೆಂಟ್ ಕಡೆಗೆ ನಿಮ್ಮದು ಸಬ್ಸ್ಟಿಟ್ಯೂಯೆಂಟು ಬಂದು ಅಟ್ಯಾಕ್ ಆಗ್ತಿದೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಪ್ಲಸ್ ಇ ಅಂತ ಕರಿತೀನಿ ಹೇಳಬೇಕಾಗತ್ತೆ. ಮೆನ್ಷನ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಇಂಡಕ್ಟಿವ್ ಆ್ಯಂಡ್ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಎರಡೂ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸನ್ನೇ, ಆದರೆ ಒಂದು ಟೇಕ್ಸ್ ಪ್ಲೇಸ್ ಇನ್ ಎ ಸ್ಯಾಚುರೇಟೆಡ್ ಮಾಲಿಕ್ಯೂಲ್, ಅದರ್ ಒನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ನೀವಲ್ಲಿ ಬರಿಬೇಕಾಗತ್ತೆ. ಅದೇ ಅನ್ ಎಕ್ಸಾಂಪಲ್. ಸೊ ಇದು ಆ್ಯಕ್ಚುಲಿ ಹೇಗಾಗುತ್ತೆ ಅಂದರೆ ಇಟ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್ಸ್. ಫಸ್ಟ್ ಸ್ಟೆಪ್ಪಲ್ಲಿ ದೇರ್ ವಿಲ್ ಬಿ ಎ ಎಲಿಮಿನೇಷನ್ ಆಫ್ hydrogen, there will be elimination of the halide group, thereby you are going to get a carbocation. That carbocation, in the second step, that carbocation is attacked by the OH minus, thereby the obstruction of the proton takes place to form the 2-methyl propene. Usually first step ಏನಿದೆಯಲ್ಲ ಅದು ಸ್ಲೋ ಸ್ಟೆಪ್ ಇದೆ. ಸೆಕೆಂಡ್ ದಟ್ಸ್ ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಗೆ ನಾನು ಸ್ಲೋ ಸ್ಟೆಪ್ ಅಂತ ಕರಿತೀನಿ. ಅದೇ ರೀತಿ ಇಲ್ಸ್ಟ್ರೇಟ್ E2 ಮೆಕ್ಯಾನಿಸಮ್, ಇಲ್ಸ್ಟ್ರೇಟ್ ಅಂತಂದ್ರೆ ನೀವು ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಇದು ಬೈಮಾಲಿಕ್ಯುಲರ್ ರಿಯಾಕ್ಷನ್, ಇದು ಎರಡದು ರಿಯಾಕ್ಟೆಂಟ್ ಮೇಲೆ ನಿಮ್ಮದು ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ ಆಗುತ್ತೆ. ಹಾಗಾಗಿ ಇದನ್ನು ನಾವು E2 ಅಂತ ಕರಿತೀವಿ. ಬಟ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಓನ್ಲಿ 1 ಸ್ಟೆಪ್. ಮೆಕ್ಯಾನಿಸಮ್ ಏನಾಗಿರುತ್ತೆ ಅಂದರೆ ಒಂದೇ ಸ್ಟೆಪ್ ಆಗುತ್ತೆ. ಸೊ ನಿಮಗೆ ಸ್ಟ್ರಾಂಗ್ ಬೇಸ್ನ ಯೂಸ್ ಮಾಡಿರ್ತೀವಿ. ಆ ಸ್ಟ್ರಾಂಗ್ ಬೇಸ್ ಏನು ಮಾಡುತ್ತೆ ಅಂದರೆ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗುತ್ತೆ. ದೇರ್ ಬೈ ದೆರ್ ವಿಲ್ ಬಿ ಎ ರಿಮೂವಲ್ ಆಫ್ proton and also the formation of the double bond carbon double bond takes place simultaneously in only one step. Simultaneous ಆಗಿ ನಿಮಗೆ ಆಗ್ತಾ ಹೋಗುತ್ತೆ. ಈಗ ಕನ್ಸಿಡರ್ ಮಾಡಿಕೊಂಡ್ರೆ ರೈಟ್ ದಿ ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಮೀಥೇನ್ ಅಂತ ಕೇಳ್ತಾ ಇದ್ದಾರೆ. ಮೀಥೇನ್ ರಿಯಾಕ್ಟ್ ವಿತ್ ಅ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ UV ಲೈಟ್ ಟು ಫಾರ್ಮ್ ದಿ ಮಿಕ್ಸ್ಚರ್ ಆಫ್ ಹ್ಯಾಲೋಜನೇಟೆಡ್ ಕಾಂಪೌಂಡ್. ಇದು ನೀವು ಹೈಸ್ಕೂಲಿಂದ ಓದ್ಕೊಂಡ್ಬರ್ತಿದ್ದೀರಾ. ಮೀಥೇನ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ದಿ ಡಿಫ್ಯೂಸ್ ಸನ್ಲೈಟ್, ಮಿಥೈಲ್ ಕ್ಲೋರೈಡ್ ಬರುತ್ತೆ. ಆ ರಿಯಾಕ್ಷನ್ ಅಲ್ಲೇ ನಿಂತ್ಕೊಳ್ಳಲ್ಲ, ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗುತ್ತೆ. ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀವಿ. ಸೊ ಡೀಲ್ಸ್ ಆರ್ಡರ್ ರಿಯಾಕ್ಷನಲ್ಲಿ ನನಗೆ ಡೈಯಿನ್ ಬೇಕು, ಡೈನೋಫೈಲ್ ಬೇಕು. ಡೈಯಿನ್ ಇಲ್ಲಿ ನಾನು ಬ್ಯೂಟಾಡೈನ್ನೇ ತೊಗೊಂಡಿದ್ದೀನಿ. ಡೈನೋಫೈಲ್ ಬೇಕಾದ್ರೆ ನಾನು ಕ್ಲೋಸ್ಡ್ ಒಂದೇ ಒಂದು ಡಬಲ್ ಬಾಂಡ್ ಇರೋದು ಬೇಕಾಗುತ್ತೆ. ನಾನು ಓಪನ್ ಚೈನೇ ತೊಗೋಬೇಕು ಅಂತೇನಿಲ್ಲ, ಕ್ಲೋಸ್ಡ್ ಚೈನ್ ಮಾಲಿಕ್ಯೂಲ್ಸ್ ತೊಗೋಬೋದು. ಆವಾಗ ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೀನ್ ಬರುತ್ತೆ. ಅಂಥ ರಿಯಾಕ್ಷನ್ ಇಸ್ ಟರ್ಮಿನೇಷನ್. ಇನಿಷಿಯೇಷನ್ ಅಂದರೆ ಏನಾಗುತ್ತೆ ಅಂತಂದರೆ ನಿಮ್ಮದು ಫ್ರೀ ರ್ಯಾಡಿಕಲ್ ಜನರೇಟ್ ಆಗುತ್ತೆ. ಸೊ ಯಾವುದೋ ಮಾಲಿಕ್ಯೂಲ್ನ ತೊಗೊಳ್ತಾ ಇದ್ದೀನಿ, ಮೀಥೇನ್ ಮಾಲಿಕ್ಯೂಲ್ ಕ್ಲೋರಿನ್ ಮಾಲಿಕ್ಯೂಲ್ನ ತೊಗೊಳ್ತಾ ಇದ್ದೀನಿ. ಆ ಕ್ಲೋರಿನ್ ಮಾಲಿಕ್ಯೂಲ್ ಏನು ಮಾಡ್ತದೆ, ಇನ್ ಪ್ರೆಸೆನ್ಸ್ ಆಫ್ ದಿ UV ಲೈಟ್ ಏನಾಗ್ತಾ ಇದೆ, ಸ್ಪ್ಲಿಟ್ ಆಗ್ತಿದೆ. Cl ಫ್ರೀ ರ್ಯಾಡಿಕಲ್ ಆಗಿ ನಿಮಗೆ ಫಾರ್ಮೇಷನ್ ಆಗ್ತಾ ಇದೆ. ಇಲ್ಲಿ ಹೋಮೋಲಿಟಿಕ್ ಕ್ಲಿವೇಜ್ ಆಗ್ತಾ ಇದೆ. ಸೊ ನಿಮ್ಗೆ ಏನಾಗ್ತಿದೆ, Cl ಫ್ರೀ ರ್ಯಾಡಿಕಲ್ ಆಗ್ತಿದೆ. ಅದು ಫಸ್ಟ್ ಸ್ಟೆಪ್. ಆ Cl ಫ್ರೀ ರ್ಯಾಡಿಕಲ್ ಏನಿದೆಯಲ್ಲ ಇಟ್ ಈಸ್ ಹೈಲಿ ಅನ್ಸ್ಟೇಬಲ್. ಇಟ್ ಇಮಿಡಿಯೇಟ್ಲಿ ಗೋಯಿಂಗ್ ಟು ಅಟ್ಯಾಕ್ ದಿ ಮೀಥೇನ್ ಅಟ್ಯಾಕ್ ಮಾಡಿಕೊಂಡು ನಿಮ್ಗೆ ಏನಾಗುತ್ತೆ, ಮಿಥಿಲೀನ್ ಫ್ರೀ ರ್ಯಾಡಿಕಲ್ ಜನರೇಟ್ ಆಗುತ್ತೆ. ದಟ್ ಮಿಥಿಲೀನ್ ಫ್ರೀ ರ್ಯಾಡಿಕಲ್ ಇಸ್ ಆಲ್ ಫ್ರೀ ರ್ಯಾಡಿಕಲ್. ದೇರ್ಫೋರ್ ಇಟ್ ಗೋಯಿಂಗ್ ಟು ಅಟ್ಯಾಕ್ ದಿ another molecule of the chlorine present in that. This step we are going to call it as a propagation, and this propagation step continuously takes place until all the molecules get converted into free radical. ಸೊ ನಿಮ್ಗೆ ಏನಾಯಿತು, ಮತ್ತೆ ಮಿಥೈಲ್ ಕ್ಲೋರೈಡ್ ಬಂತು, ಮತ್ತೆ ಕ್ಲೋರಿನ್ ಫ್ರೀ ರಡಿಕಲ್ ಬಂತು. ಆ ಕ್ಲೋರಿನ್ ಫ್ರೀ ರಡಿಕಲ್ ಮತ್ತೆ ಅಗೇನ್ ಇಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಮಿಥೇನ್ ಆರ್ ಮಿಥಿಲೀನ್ ಕ್ಲೋರೈಡ್. ಹಾಗಾಗಿ ಡೈಮಿಥೈಲ್ ಕ್ಲೋರೈಡ್ ಬರುತ್ತೆ. ಅದು ಮತ್ತೆ ಇನ್ನೊಂದು ಸಲ ಅಟ್ಯಾಕ್ ಆಗ್ಬೋದು. ಅವಾಗ ಟ್ರೈಮಿಥೈಲ್ ಕ್ಲೋರೈಡು ಆ ಟೆಟ್ರಾಮಿಥೈಲ್ ಕ್ಲೋರೈಡ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್ಪು, ಅದಕ್ಕೆ ನಾವು ಪ್ರಾಪಗೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಬರುತ್ತಲ್ಲ ಅದಕ್ಕೆ ನಾವು ಟರ್ಮಿನೇಷನ್ ಸ್ಟೆಪ್ ಅಂತ ಹೇಳ್ತೀವಿ. ಈ ಫ್ರೀ ರ್ಯಾಡಿಕಲ್ಸು ತಮಗೆ ತಾವೇ ಕಂಬೈನ್ ಆಗಿಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಪ್ರಾಡಕ್ಟ್ನ ಕೊಡುತ್ತೆ. ಮಿಥೈಲ್ ಫ್ರೀ ರ್ಯಾಡಿಕಲ್ ಇದೆ, ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಇದ್ದಾಗ ಅವೆರಡು ಕಂಬೈನ್ ಆಗಿ ನಿಮಗೆ ಪ್ರಾಡಕ್ಟ್ ಅಂತ ನಾವು ಹೇಳ್ತೀವಿ. ಎಕ್ಸ್ಪ್ಲೇನ್ ಆಫ್ಮನ್ ಎಲಿಮಿನೇಷನ್ ವಿತ್ ಎನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಈಗ ಏನಾಗುತ್ತೆ ಅಂತಂದರೆ ನನಗೆ ದಟ್ ವಿಲ್ ಬಿ ದಿ ಟು ಅದು ಡಿಕಂಪೋಸಿಷನ್ ಆಗುತ್ತೆ. ಹೌ ಈಸ್ ಆಲ್ಕಿನ್ ಪ್ರಿಪೇರ್ಡ್ ಬೈ ಡಿಹೈಡ್ರೋ ಆಲೋಜಿನೇಷನ್ ಆಫ್ ಎನ್ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತಾ ಇದ್ದಾರೆ.
ಸೊ ಆಲ್ಕೀನ್ ಪ್ರಿಪ್ರೇಷನ್ ಬೇಕು ಅಂತಂದರೆ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಸ್ಯಾಚುರೇಟೆಡ್ ಮಾಲಿಕ್ಯೂಲ್, ಸ್ಯಾಚುರೇಟೆಡಿಂದ ಅನ್ಸ್ಯಾಚುರೇಟೆಡ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀರಾ, ಹಾಗಾಗಿ ಆ ರಿಯಾಕ್ಷನ್ ಎಲಿಮಿನೇಷನ್ ರಿಯಾಕ್ಷನ್ ಆಗ್ತಾ ಇದೆ. ಡಿ ಹ್ಯಾಲಜನೇಷನ್ ಇಸ್ ಅನ್ ಎಲಿಮಿನೇಷನ್ ರಿಯಾಕ್ಷನ್. ಇಲ್ಲೇನಾಗಿ ಹೇಳಬೇಕಾಗತ್ತೆ. ಮೆನ್ಷನ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಇಂಡಕ್ಟಿವ್ ಆ್ಯಂಡ್ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಎರಡೂ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸನ್ನೇ, ಆದರೆ ಒಂದು ಟೇಕ್ಸ್ ಪ್ಲೇಸ್ ಇನ್ ಎ ಸ್ಯಾಚುರೇಟೆಡ್ ಮಾಲಿಕ್ಯೂಲ್, ಅದರ್ ಒನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಎ conjugated system which going to have alternative and single and a double bond. Inductive effect alli sigma electrons are involved, whereas the resonance effect alli pi electrons are involved. Illenagate inductive effect is due to the polarization of the bond, resonance effect is the presence of alternative single and a double bond. Inductive effect depends upon the electronegativity value, but whereas the resonance effect by the number of bonds free radical, therefore it going to attack the another molecule of the chlorine present in that. This step we are going to call it as a propagation, and this propagation step continuously takes place until all the molecules get converted into free radical. So nimge enayitu matte methyl chloride bantu matte chlorine free ಎಕ್ಸಾಂಪಲ್. ನೆಕ್ಸ್ಟ್ ಸ್ಟೇಟ್ ಸೇಸ್ ಆಫ್ ರೂಲ್ ಅಂತ ಕೇಳ್ತಾ ಇದ್ದಾರೆ. ಸೇಸ್ ಆಫ್ ರೂಲ್ ಏನು ಹೇಳುತ್ತೆ ಅಂದರೆ, ವೆನೆವರ್ ಯು ಆರ್ ಗೋಯಿಂಗ್ ಟು ಡೂ ಎಲಿಮಿನೇಷನ್, ವೆನೆವರ್ ಯು ಆರ್ ಗೋಯಿಂಗ್ ಟು ರಿಮೂವ್ ದಿ ಡಿಹೈಡ್ರೋಆಲಜಿನೇಷನ್ ಆಗ್ತಾ ಇದೆ ಆ ರಿಯಾಕ್ಷನಲ್ಲಿ ಅಂತಂದರೆ, ಸೊ ಇಫ್ ಯು ಹ್ಯಾವ್ ಅನ್ಸಿಮೆಟ್ರಿಕಲ್ ಆಲ್ಕೈಲ್ ಹ್ಯಾಲೈಡ್ ಇತ್ತು ಅಂತ ಇಟ್ಕೊಂಡಾಗ ದೇರ್ ವಿಲ್ ಬಿ ಅ ಪ್ರಾಬಬಿಲಿಟಿ ಆಫ್ ರಿಮೂವಿಂಗ್ H from the two different atom with a bromine, and ಅವಾಗ ಏನಾಗುತ್ತೆ, ಎರಡು ಪ್ರಾಡಕ್ಟ್ ಕೊಡ್ತಾ ಆಗುತ್ತೆ, ಅದು ಇನಿಷಿಯೇಷನ್. ಸೊ ನೆಕ್ಸ್ಟ್ Br ಫ್ರೀ ರಾಡಿಕಲ್ ಏನು ಮಾಡುತ್ತೆ, ಇಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದ ಕಾರ್ಬನ್ ಕಂಟೈನಿಂಗ್ ಎ ಡಬಲ್ ಬಾಂಡ್, ದೇರ್ ಬೈ ದೆರ್ ವಿಲ್ ಬಿ ಅ ಪ್ರಾಬಬಿಲಿಟಿ ಆಫ್ ಫಾರ್ಮಿಂಗ್ ಟೂ ಫ್ರೀ ರಾಡಿಕಲ್ಸ್. ಒಂದು ಪ್ರೈಮರಿ ಫ್ರೀ ರಾಡಿಕಲ್ ಇರ್ಬೋದು, ಇನ್ನೊಂದು ಸೆಕೆಂಡರಿ ಫ್ರೀ ರಾಡಿಕಲ್ ಇರ್ಬೋದು. ಬಟ್ ವಿ ಆಲ್ರೆಡಿ ನೋ ದಟ್ ಸೆಕೆಂಡರಿ ಫ್ರೀ ರಾಡಿಕಲ್ಸ್ ಆರ್ ಲೆಸ್ ಸ್ಟೇಬಲ್ ಕಂಪೇರ್ಡ್ ಟು ದಟ್ ಆಫ್ ದಿ ಪ್ರೈಮರಿ ಫ್ರೀ ರಾಡಿಕಲ್ ಅಂತ ಹೇಳ್ತೀವಿ, ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ. ಸೊ ಆ ಪ್ರಕಾರ ನೀವು ಕನ್ಸಿಡರ್ ಮಾಡ್ಕೊಳ್ತಾ ಹೋದರೆ ಪ್ರಾಪಗೇಷನ್ ಆಗುತ್ತೆ. ಸೊ ನನಗೆ ಸೆಕೆಂಡರಿ ಫ್ರೀ ರಾಡಿಕಲ್ ಸೋ ಫಾರ್ಮ್ಡ್ ಈಸ್ ಮೋರ್ ಸ್ಟೇಬಲ್, ಸೆಕೆಂಡರಿ ಫ್ರೀ ರಾಡಿಕಲ್ ಏನಿದೆಯಲ್ಲ ಅದು ಮೋರ್ ಸ್ಟೇಬಲ್ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್, ದಟ್ ವಿಲ್ ಗೋ ಅಂಡ್ ಅಟ್ಯಾಕ್ Br ಫ್ರೀ ರಾಡಿಕಲ್ ಜೊತೆಗೆ ಅಟ್ಯಾಕ್ ಆಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಪಟ್ಟು ನಿಮಗೆ ಬರ್ತಾ ಹೋಗುತ್ತೆ. ಪ್ರಾಪಗೇಷನ್ ಸ್ಟೆಪ್ ಆಯಿತು, ಇನಿಷಿಯೇಷನ್ ಸ್ಟೆಪ್ ಆಯಿತು, ಪ್ರಾಪಗೇಷನ್ ಸ್ಟೆಪ್ ಆಯಿತು. ಚೈನ್ ಟರ್ಮಿನೇಷನ್ ಅಂತ ಅಂದರೆ, ಅಥವಾ ಟರ್ಮಿನೇಷನ್ ರಿಯಾಕ್ಷನ್ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ, ಎರಡು ಫ್ರೀ ರಾಡಿಕಲ್ ಕಂಬೈನ್ ಆಗ್ಬಿಟ್ಟು ಮಾಲಿಕ್ಯೂಲ್ ಕೊಡುತ್ತೆ. ಸೊ ಹಾಗಾಗಿ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸೀರೀಸ್ ಆಫ್ ಪ್ರಾಡಕ್ಟ್ ಇಲ್ಲಿ ಹೋಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಾಗ ನಾನು ಮುಂಚೆನೇ ಹೇಳ್ದಂಗೆ ಪಾರ್ಟ್ 4ಗೆ ನಿಮ್ಗೇನಿದೆ, ಯೂನಿಟ್ 4 ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 23 ಮಾರ್ಕ್ಸ್ ಕೇಳ್ತಾರೆ. ಸೊ ನಿಮಗೆ ಯಾವುದೂ 5 ಮಾರ್ಕು ಕ್ವಶನ್ಸ್ ಯಾವುದೂ ಇಲ್ಲ. ಐದರ್ ಯು ಗೋಯಿಂಗ್ ಟು ಹ್ಯಾವ್ 4 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಬಟ್ ಮೆಜಾರಿಟಿ ನಿಮ್ಗೆ ಏನಾಗ್ತಿದೆ, 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಹಂಗಾಗಿ ನೀವು ಬರೆಯೋಕ್ಕಿಂತ ಮುಂಚೆ ನನಗೆ ಅದು 100% ಬರ್ತಾ ಇದೆಯಾ, ಗೊತ್ತಾಗ್ತಿದೆಯಾ ಅಂತ ಪ್ಲ್ಯಾನ್ ಮಾಡಿಕೊಂಡು ಯು ಹ್ಯಾವ್ ಟು ಸ್ಟಾರ್ಟ್ ರೈಟಿಂಗ್, ಬಿಕಾಸ್ ಓನ್ಲಿ 2 ಅವರ್ಸ್ ಎಕ್ಸಾಮ್ಸ್ ಇರುತ್ತೆ. ಹಾಗಾಗಿ ನೀವಲ್ಲಿ ಕೇರ್ಫುಲ್ಲಾಗಿ ಬರಿಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.